ಶಾಲೆಗಳಿಗೆ ಬಾಂಬ್ ಬೆದರಿಕೆಯ ಇಮೇಲ್ ಬಂದಿದೆ. ಅದು ಬರೋಬ್ಬರಿ 40 ಶಾಲೆಗಳಿಗೆ ಬಾಂಬ್ ಬೆದರಿಕೆಯ ಮೇಲ್ ಬಂದಿರೋದು. ರೋಡ್ ಕಿಲ್ ಇಮೇಲ್ ಐಡಿಯಿಂದ ಬೆದರಿಕೆಯ ಇಮೇಲ್ ಅನ್ನು ರವಾನಿಸಲಾಗಿದೆ. ಅದು 40 ಶಾಲೆಗಳಿಗೆ. ಆರ್ ನಗರ, ಕೆಂಗೇರಿ ಭಾಗದ ಶಾಲೆಗಳಿಗೆ ಮೇಲ್ ಬಂದಿದೆ. ಬೆಂಗಳೂರಿನ ಶಾಲೆಗಳಿಗೆ ಬಾಂಬ್ ಬೆದರಿಕೆಯ ಕರೆ ಬಂದಿದ್ದು, ಇಮೇಲ್ ಮೂಲಕ ಶಾಲೆಗಳಿಗೆ ಬೆದರಿಕೆಯ ಸಂದೇಶವನ್ನು ರವಾನೆ ಮಾಡಲಾಗಿದೆ. ಕ್ಲಾಸ್ ರೂಮ್ನಲ್ಲಿ ಸ್ಫೋಟಕ ಇರಿಸಲಾಗಿದೆ. ಬ್ಲಾಕ್ ಕಲರ್ ಬ್ಯಾಗ್ನಲ್ಲಿ ಸ್ಫೋಟಕ ಇದೆ. ಪ್ರಪಂಚದ ಪ್ರತಿಯೊಬ್ಬರನ್ನ ಅಳಿಸಿ ಹಾಕ್ತೇನೆ. ಮಕ್ಕಳು ಅಂಗವಿಕಲರಾಗೋದನ್ನ ನೋಡಬೇಕು. ಈ ಸುದ್ದಿ ಕಂಡು ನಾನು ಸಂತೋಷ ಪಡ್ತೀನಿ. ನೀವೆಲ್ಲರೂ ಕಷ್ಟ ಅನುಭವಿಸಲು ಅರ್ಹರು ಅಂತ ಇಮೇಲ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಸ್ಫೋಟ ಬಳಿಕ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ ಅಂತ ಇಮೇಲ್ನಲ್ಲಿ ಹಾಕಿದ್ದಾರೆ. ಈ ಮೂಲಕ ಶಾಲೆಗಳಿಗೆ ಬೆದರಿಕೆಯನ್ನ ಹಾಕಲಾಗಿದೆ. ದೃಶ್ಯಗಳಲ್ಲಿ ಮತ್ತೊಂದು ಕಡೆ ನೋಡ್ತಾ ಇದ್ದೀರಾ, 40 ಶಾಲೆಗಳಲ್ಲಿ ಈಗ ಅಲರ್ಟ್ ಆಗಿದೆ ಆಡಳಿತ ಮಂಡಳಿ. ಹೀಗಾಗಿ ಮಕ್ಕಳನ್ನ ಹೊರಗಡೆ ಕಳುಹಿಸಿ ಆ ನಂತರದಲ್ಲಿ ಅಲ್ಲಿ ತಪಾಸಣೆ ಮಾಡುವಂತ ಕೆಲಸ ಆಗ್ತಾ ಇದೆ. ಬೆಳಗ್ಗೆನೆ ಮಕ್ಕಳಲ್ಲೂ ಸಹ ಶಾಲೆಗೆ ಬಂದಿದ್ರು. ಈಗ ಪೋಷಕರು ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಹೋಗಿದ್ದಾರೆ. ಈಗ ಅಲ್ಲಿ ಹುಡುಕಾಟ ನಡೀತಾ ಇದೆ. ಅದೇ ಯಾರೋ ಒಂದು ಸೈಕಾಲಜಿಕಲಿ ಅಫೆಕ್ಟೆಡ್ ಮ್ಯಾನ್ ಅವನು ಸೆಂಡ್ ಮಾಡಿದ್ದಾರೆ ಅಷ್ಟೇ, ಬೇರೆ 7:45 ಮಾರ್ನಿಂಗ್. ಏನಿಲ್ಲ, ಯಾರಿಗೂ ಏನು ಗೊತ್ತಿಲ್ಲ. ವೆರಿ ನೀಟ್ಲಿ ವಿ ಹ್ಯಾವ್ ಫಾಲೋಡ್ ದ ರೂಲ್ಸ್. ಥ್ಯಾಂಕ್ ಯು. ಅದೇ ಯಾರೋ ಒಂದು ಸೈಕಾಲಜಿಕಲಿ ಅಫೆಕ್ಟೆಡ್ ಮ್ಯಾನ್ ಅವನು ಸೆಂಡ್ ಮಾಡಿದ್ದಾರೆ. ಬೆಂಗಳೂರು ನಗರದಾದ್ಯಂತ 40ಕ್ಕೂ ಹೆಚ್ಚು ಶಾಲೆಗಳಿಗೆ ಬಾಂಬ್ ಬೆದರಿಕೆ ಮೇಲ್ ಬಂದಿರುವಂತದ್ದು. ಆರ್ ನಗರ, ಕೆಂಗೇರಿ, ಚಾಳುಕ್ಯ ಸರ್ಕಲ್ ಹಾಗೆ ಭಾರತೀ ನಗರದ ಕೆಲವು ಶಾಲೆಗಳಿಗೆ ಈಗಾಗಲೇ ಪೊಲೀಸರು ಭೇಟಿಯನ್ನು ನೀಡಿ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ನನಗೆ ಪ್ರಸ್ತುತವಾಗಿ ಭಾರತೀ ನಗರದ ಸೈಂಟ್ ಜರ್ಮನ್ ಅಕಾಡೆಮಿ ಎನ್ನುವಂಥ ಒಂದು ಶಾಲೆಯ ಬಳಿ ಇದ್ದೇನೆ. ಇಲ್ಲಿ ಬೆಳಗ್ಗೆ 7:45 ಸುಮಾರಿಗೆ ಒಂದು ಬಾಂಬ್ ಬೆದರಿಕೆ ಮೇಲ್ ಬರುತ್ತೆ. ಸ್ಥಳೀಯ ಭಾರತೀ ನಗರ ಪೊಲೀಸರಿಗೆ ಮಾಹಿತಿಯನ್ನು ನೀಡಿ ಶಾಲೆಯ ಸಿಬ್ಬಂದಿ ಅವರನ್ನ ಕಳಿಸುವಂತಹ ಕೆಲಸವನ್ನ ಮಾಡ್ತಾರೆ. ಸದ್ಯಕ್ಕೆ ಸ್ಥಳೀಯ ಪೊಲೀಸರು ಹಾಗೆ ಬಾಂಬ್ ಸ್ಕ್ವಾಡ್ನವರು ಜೊತೆಗೆ ಶ್ವಾನದಳದವರು ಎಲ್ಲರೂ ಕೂಡ ಆಗಮಿಸಿ ಪರಿಶೀಲನೆಯನ್ನ ಮಾಡುವಂತಹ ಕೆಲಸವನ್ನ ಸದ್ಯಕ್ಕೆ ಮಾಡ್ತಾ ಇರುವಂತದ್ದು. ಇವತ್ತು ಬೆಳಗ್ಗೆ 7:24 ಸುಮಾರಿನಿಂದ ಸುಮಾರು 40ಕ್ಕೂ ಹೆಚ್ಚು ಶಾಲೆಗಳಿಗೆ ಬಾಂಬ್ ಥ್ರೆಟ್ ಮೇಲ್ ಬಂದಿರುವಂತದ್ದು. ಅದು ಕೂಡ ರೋಡ್ ಕಿಲ್ 333@gmail.com ಎನ್ನುವಂತಹ ಒಂದು ಮೇಲ್ ಐಡಿಯಿಂದ ಅಪರಿಚಿತ ವ್ಯಕ್ತಿ ಈ ಮೇಲ್ ಅನ್ನ ಮಾಡಿರುವಂತದ್ದು. ಅದು ಕೂಡ ಕೆಲವೊಂದಿಷ್ಟು ಭಯಾನಕವಾದಂತಹ ವಿಚಾರಗಳನ್ನ ಅದರಲ್ಲಿ ಮೆನ್ಷನ್ ಅನ್ನ ಮಾಡಿರುವಂತದ್ದು. ಈ ಬಾಂಬ್ ಸ್ಫೋಟಗೊಂಡ ನಂತರ ಯಾವ ರೀತಿಯಾಗಿ ಮಕ್ಕಳು ದುಃಖವನ್ನ ಪಡ್ತಾರೆ, ಅದನ್ನ ನೋಡಿ ಪೋಷಕರು ದುಃಖವನ್ನ ಪಡ್ತಾರೆ, ಅದನ್ನ ನೋಡಿ ನಾನು ಕೂಡ ಖುಷಿಯನ್ನ ಪಡ್ತೇನೆ. ಎಲ್ಲರೂ ಕೂಡ ಈ ರೀತಿಯಾದಂತಹ ನೋವನ್ನ ಅನುಭವಿಸೋದಕ್ಕೆ ಅರ್ಹರಿದ್ದಾರೆ. ನನಗೆ ಯಾರು ಕೂಡ ಸಹಾಯವನ್ನ ಮಾಡಿಲ್ಲ, ಆ ಕಾರಣಕ್ಕೋಸ್ಕರ ಈ ರೀತಿಯಾದಂತಹ ಕೃತ್ಯವನ್ನ ಎಸಗ್ತಾ ಇದ್ದೇನೆ. ಹಾಗೆ ಶಾಲೆ ಒಳಗಡೆ ಇರುವಂತಹ ಕ್ಲಾಸ್ ರೂಮ್ಗಳಲ್ಲಿ ನಾನು ಒಂದು ಕಪ್ಪು ಕವರ್ಗಳಲ್ಲಿ ಬಾಂಬ್ ಅನ್ನ ಇಡುವಂತಹ ಕೆಲಸವನ್ನ ಮಾಡಿದ್ದೇನೆ ಎನ್ನುವಂತ ಒಂದು ವಿಚಾರವನ್ನ ಆತ ಮೆನ್ಷನ್ ಮಾಡಿರುವಂತದ್ದು. ಜೊತೆಗೆ ಈ ರೀತಿಯಾದಂತಹ ಸ್ಫೋಟವಾದಂತಹ ಸುದ್ದಿ ನನಗೆ ತಲುಪ್ತಾ ಇದ್ದಂತೆ ತಾನೂ ಕೂಡ ಆತ್ಮಹತ್ಯೆಯನ್ನ ಮಾಡ್ಕೊಳ್ತೇನೆ ಅನ್ನುವಂಥ ಒಂದು ವಿಚಾರವನ್ನ ಆತ ಮೇಲಲ್ಲಿ ಮೆನ್ಷನ್ ಮಾಡಿರುವಂಥದ್ದು. ಬರೋಬ್ಬರಿ 40ಕ್ಕೂ ಹೆಚ್ಚು ಶಾಲೆಗಳಿಗೆ 7:30ಯಿಂದ ಸುಮಾರು 8 ಗಂಟೆಯ ಅವಧಿಯಲ್ಲಿ ಸಂಪೂರ್ಣವಾಗಿ ಮೇಲನ್ನು ಸೆಂಡ್ ಮಾಡಿರುವಂಥದ್ದು. ಇದರಿಂದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲರೂ ಕೂಡ ಪೊಲೀಸರು, ಸ್ಥಳೀಯ ಪೊಲೀಸರು, ಬಾಂಬ್ ಸ್ಕ್ವಾಡ್ನವರು, ಶ್ವಾನದಳದವರು ಎಲ್ಲರೂ ಕೂಡ ಶಾಲೆಗಳಿಗೆ ಆಗಮಿಸಿ ಅದನ್ನು ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ಪೋಷಕರು ಕೂಡ ತಮ್ಮ ಮಕ್ಕಳನ್ನು ಶಾಲೆಯಿಂದ ಕರೆತರುವಂತಹ ಕೆಲಸವನ್ನು ಕೂಡ ಸದ್ಯಕ್ಕೆ ಮಾಡ್ತಾ ಇರುವಂಥದ್ದು. ಇನ್ನೂ ಕೂಡ ಪೊಲೀಸರು ಇದರ ಬಗ್ಗೆ ಯಾವ ರೀತಿಯಾದಂತಹ ಕ್ರಮವನ್ನು ತೆಗೆದುಕೊಳ್ತಾರೆ, ಈ ರೀತಿಯಾದಂತಹ ಬೆದರಿಕೆಗಳು ಹಲವು ಬಾರಿ ಬರ್ತಾನೆ ಇದ್ದಾವೆ. ಆದರೆ ಯಾವುದನ್ನು ಕೂಡ ನೆಗ್ಲೆಕ್ಟ್ ಅನ್ನ ಮಾಡೋದಕ್ಕೆ ಸದ್ಯಕ್ಕೆ ಸಾಧ್ಯವಿಲ್ಲ. ಯಾವುದಕ್ಕೂ ಬಾಂಬ್ ಬೆದರಿಕೆ ಕರೆ ಆಗಿರೋದ್ರಿಂದ ಯಾವುದನ್ನು ನೆಗ್ಲೆಕ್ಟ್ ಮಾಡೋದಕ್ಕೆ ಸಾಧ್ಯವಿಲ್ಲ. ಆ ಹಿನ್ನೆಲೆಯಲ್ಲಿ ಪರಿಶೀಲನೆಯನ್ನ ಪೊಲೀಸರು ಸದ್ಯಕ್ಕೆ ನಡೆಸ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ದೀಪಕ್ ಕುಮಾರ್ ಜೊತೆಗೆ ಶರತ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಬೆಂಗಳೂರಿನ ಸೋಫಿಯಾ ಸ್ಕೂಲ್ಗೂ ಸಹ ಬಾಂಬ್ ಬೆದರಿಕೆಯ ಇಮೇಲ್ ಬಂದಿದೆ. ಚಾಲುಕ್ಯ ಸರ್ಕಲ್ನಲ್ಲಿರುವಂತಹ ಸೋಫಿಯಾ ಹೈಸ್ಕೂಲ್ಗೆ ಬೆಳಗ್ಗೆ 7:30 ಸುಮಾರಿಗೆ ಇಮೇಲ್ ಸಂದೇಶ ಬಂದಿದೆ. ಶಾಲೆ ಆಡಳಿತ ಮಂಡಳಿಯಿಂದ ಪೊಲೀಸರಿಗೆ ಮಾಹಿತಿಯನ್ನ ನೀಡಲಾಯಿತು. ಪೊಲೀಸರು ಈಗಾಗಲೇ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಶಾಲಾ ಆವರಣದಲ್ಲಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಆದರೆ ಯಾವುದೇ ಸ್ಫೋಟಕ ವಸ್ತುಗಳು ಪತ್ತೆಯಾಗಿಲ್ಲ. ಚಾಲುಕ್ಯ ಸರ್ಕಲ್ನಲ್ಲಿರುವಂತಹ ಸೋಫಿಯಾ ಹೈಸ್ಕೂಲ್ನಲ್ಲಿ 7:30 ಸುಮಾರಿಗೆ ಇಮೇಲ್ ಬಂದಿತ್ತು. ತಕ್ಷಣ ಪೊಲೀಸರಿಗೆ ಮಾಹಿತಿಯನ್ನ ನೀಡಲಾಗಿತ್ತು ಶಾಲೆಯಲ್ಲಿ. ನಗರದ ಸುಮಾರು 40ಕ್ಕೂ ಹೆಚ್ಚು ಪ್ರತಿಷ್ಠಿತ ಶಾಲೆಗಳಿಗೆ ರೋಡ್ ಕಿಲ್ಲರ್ ಆಟೋಮೆಟಿಕ್ ಇಮೇಲ್ ಐಡಿಯಿಂದ ಬಾಂಬ್ ಬೆದರಿಕೆ ಸಂದೇಶವನ್ನು ಶಾಲೆಗಳಿಗೆ ಕಳಿಸಿರುವಂಥದ್ದು.
ನಾವಿವಾಗ ಚಾಲುಕ್ಯ ಸರ್ಕಲ್ ಬಳಿ ಇರುವಂತಹ ಸೋಫಿಯಾ ಹೈಸ್ಕೂಲ್ ಮುಂಭಾಗದಲ್ಲಿದ್ದೀವಿ. ಈ ಒಂದು ಶಾಲೆಗೆ ಬೆಳಗ್ಗೆ 7:30ಕ್ಕೆ ಸರಿಯಾಗಿ ಏನು ಇಮೇಲ್ ಮುಖಾಂತರ ಸಂದೇಶವನ್ನು ಕಳಿಸಿರುವಂಥದ್ದು. ನಿಮ್ಮ ಶಾಲೆಯಲ್ಲಿ ಬಾಂಬ್ ಇಡಲಾಗಿದೆ ಅನ್ನುವಂಥ ಒಂದು ಸಂದೇಶವನ್ನು ಬೆದರಿಕೆಯನ್ನು ಹಾಕಿರುವಂಥದ್ದು. ಹೀಗಾಗಿ ಕೂಡಲೇ ಶಾಲಾ ಆಡಳಿತ ಮಂಡಳಿಯವರು ಸ್ಥಳೀಯ ಪೊಲೀಸ್ ಠಾಣೆ ಗಮನಕ್ಕೆ ತಂದಿದ್ದಾರೆ. ಪೊಲೀಸರು ಕೂಡ ಬೆಳಗ್ಗೆ 7:30 ಸಂದರ್ಭದಲ್ಲಿ ಬಂದು ಇಡೀ ಶಾಲೆಯ ಆವರಣವನ್ನು ಎಲ್ಲವೂ ಕೂಡ ಪರಿಶೀಲನೆಯನ್ನು ನಡೆಸಿದ್ದಾರೆ. ಸ್ಥಳದಲ್ಲಿ ಯಾವುದೇ ತರಹ ಸ್ಫೋಟಕ ವಸ್ತುಗಳು ಪತ್ತೆಯಾಗಿಲ್ಲ. ಹೀಗಾಗಿ ಪೊಲೀಸರು ಪರಿಶೀಲನೆ ನಡೆಸಿ ಹೋಗಿರುವಂಥದ್ದು. ಸದ್ಯ ಸ್ಥಳದಲ್ಲಿ ಒಂದು ಪೊಲೀಸ್ ವ್ಯಾನ್ ಹಾಗೂ ಹೊಯ್ಸಳ ವ್ಯಾನ್ ಶಾಲೆಯ ಆವರಣದಲ್ಲಿ ಇರುವಂಥದ್ದು. ಈಗಾಗಲೇ ಪೋಷಕರು ತಮ್ಮ ಕೆಲವರು ಮಕ್ಕಳನ್ನು ಮನೆಗೆ ಕರೆದುಕೊಂಡು ಹೋಗಿದ್ರೆ, ಇನ್ನೂ ಕೆಲ ಪೋಷಕರು ಈ ಶಾಲೆಯಲ್ಲೇ ವೆಯ್ಟ್ ಮಾಡ್ತಾ ಇರುವಂಥದ್ದು. ಯಾವುದೇ ತರಹ ಭಯಪಡುವಂಥ ಒಂದು ಸ್ಥಿತಿ ಇಲ್ಲ ಅನ್ನುವಂಥದ್ದು ಸಂದೇಶವನ್ನು ಈಗಾಗಲೇ ಪೋಷಕರಿಗೆ ಶಾಲಾ ಆಡಳಿತ ಮಂಡಳಿಯವರು ಕೊಟ್ಟಿರುವಂಥದ್ದು. ಈ ರೀತಿಯಾಗಿ ಪದೇ ಪದೇ ಈ ರೀತಿ ಸಂದೇಶಗಳು, ಶಾಲೆಯ ಬೆದರಿಕೆ ಕರೆಗಳು ಬರ್ತಾ ಇರುವಂಥದ್ದು ಪೊಲೀಸ್ ಇಲಾಖೆಗೂ ಕೂಡ ಒಂದು ರೀತಿ ದೊಡ್ಡ ತಲೆನೋವಾಗಿರುವಂಥದ್ದು. ಹೀಗಾಗಿ ಯಾರು ಇಮೇಲ್ ಸಂದೇಶವನ್ನು ಶಾಲೆಗಳಿಗೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ಅಂಥವರ ವಿರುದ್ಧ ಕಠಿಣವಾದಂಥ ಕಾನೂನು ಕ್ರಮವನ್ನು ಜರುಗಿಸಬೇಕು ಅನ್ನುವಂಥ ಒಂದು ಪೋಷಕರು ಕೂಡ ಒತ್ತಾಯವನ್ನು ಮಾಡ್ತಾ ಇರುವಂಥದ್ದು. ಇದರ ಜೊತೆಗೆ ಏನಂತಂದರೆ, ಇಡೀ ದೇಶಾದ್ಯಂತ ಕಳೆದ 15 ದಿನಗಳಲ್ಲಿ ಈ ರೀತಿ ಶಾಲೆಗಳನ್ನು ಗುರಿಯಾಗಿಸಿಕೊಂಡು ಮಕ್ಕಳನ್ನು ಮತ್ತು ಪೋಷಕರನ್ನು ಆತಂಕಪಡಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಈಗಾಗಲೇ ಪೋಷಕರು ಕೂಡ ಗಾಬರಿಯಿಂದ ಶಾಲೆಗೆ ಬಂದು ತಮ್ಮ ಮಕ್ಕಳನ್ನು ಕರ್ಕೊಂಡು ಹೋಗೋದಕ್ಕೆ ಕಾಯ್ತಾ ಇರುವಂಥ ದೃಶ್ಯಗಳು ಕೂಡ ಈಗ ಶಾಲೆಯ ಮುಂಭಾಗದಲ್ಲಿ ಕಾಣಿಸ್ತಾ ಇದೆ. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ನಂದೀಶ್ ಮಲ್ಲೇನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಬೆಳಗ್ಗೆ 7:30 ಸುಮಾರಿಗೆ ಸುಮಾರು 40 ಶಾಲೆಗಳಿಗೆ ಈ ರೀತಿಯಾಗಿ ಬೆದರಿಕೆಯ ಕರೆ ಬಂದಿದೆ. ಬ್ಲಾಕ್ ಬ್ಯಾಗ್ನಲ್ಲಿ ನಾನು ಬಾಂಬ್ ಅನ್ನ ಇರಿಸಿದ್ದೀನಿ, ಅದು ಸ್ಫೋಟ ಆಗುತ್ತೆ, ಆ ನಂತರದಲ್ಲಿ ನಾನು ಸಹ ಆತ್ಮಹತ್ಯೆ ಮಾಡ್ಕೊಡ್ತೀನಿ ಅಂತ. ಖಾಸಗಿ ಶಾಲೆಗಳಿಗೆ ಬಾಂಬ್ ಬೆದರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಷಪ್ ಕಾಟನ್ ಬಾಲಕರ ಶಾಲೆಗೂ ಸಹ ಬಾಂಬ್ ಬೆದರಿಕೆಯ ಇಮೇಲ್ ಬಂದಿದೆ. ಬಾಂಬ್ ಸ್ಕ್ವಾಡ್ ಹಾಗೆ ಡಾಗ್ ಸ್ಕ್ವಾಡ್ ಟೀಮ್ ಈಗಾಗಲೇ ಪರಿಶೀಲನೆಯನ್ನ ನಡೆಸ್ತಾ ಇದೆ. ಕಬ್ಬನ್ ಪಾರ್ಕ್ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಪರಿಶೀಲನೆ ಆಗ್ತಾ ಇದೆ. ಇವತ್ತು ಇವೆಂಟ್ ಇರೋದ್ರಿಂದಾಗಿ ಶಾಲೆಗೆ ರಜೆ ಘೋಷಣೆ ಮಾಡಲಾಗಿತ್ತು. ಹಾಗಾಗಿ ಇವೆಂಟ್ ಆರಂಭಕ್ಕೆ ಮುಂಚಿತವಾಗಿ ಈಗ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ಬಿಷಪ್ ಕಾಟನ್ ಬಾಲಕರ ಶಾಲೆಗೂ ಸಹ ಬಾಂಬ್ ಬೆದರಿಕೆಯ ಇಮೇಲ್ ಬಂದಿತ್ತು. ತಕ್ಷಣ ಎಚ್ಚೆತ್ತುಕೊಂಡಂತಹ ಶಾಲೆಯ ಆಡಳಿತ ಮಂಡಳಿ ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಪೊಲೀಸರು ಈಗ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಇವತ್ತು ಹೇಳಿ ಕೇಳಿ ಅಲ್ಲಿ ಇವೆಂಟ್ ಸಹ ಇದೆ ಆ ಶಾಲೆಯಲ್ಲಿ. ಹಾಗಾಗಿ ಎಲ್ಲ ಮಕ್ಕಳಿಗೂ ಸಹ ರಜೆಯನ್ನ ಘೋಷಣೆ ಮಾಡಿದ್ರು. ಇವೆಂಟ್ ಆರಂಭ ಆಗೋದಕ್ಕೆ ಮುಂಚಿತವಾಗಿ ಈಗ ಬಾಂಬ್ ಸ್ಕ್ವಾಡ್ ಹಾಗೆ ಡಾಗ್ ಸ್ಕ್ವಾಡ್ ಟೀಮ್ ಸ್ಥಳಕ್ಕೆ ಬಂದಿದ್ದು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಒಟ್ಟು 40 ಶಾಲೆಗಳಿಗೆ ಈ ರೀತಿಯಾಗಿ ಬೆದರಿಕೆಯ ಇಮೇಲ್ ಬಂದಿರೋದು. ಎಲ್ಲ ಶಾಲೆಗಳು ಸಹ ಎಚ್ಚೆತ್ತುಕೊಂಡಿದ್ದಾವೆ. ಜೊತೆಗೆ ಪೊಲೀಸ್ ಇಲಾಖೆ ತೀವ್ರವಾಗಿ ಈಗ ಪರಿಶೀಲನೆಯನ್ನ ಸಹ ನಡೆಸ್ತಾ ಇದೆ. ಸಾಕಷ್ಟು ಶಾಲೆಗಳಲ್ಲಿ ಈಗಾಗಲೇ ಏನು ಮಕ್ಕಳು ಶಾಲೆಗೆ ತೆರಳಿದ್ರು, ಎಲ್ಲರನ್ನ ಸಹ ಪೋಷಕರು ವಾಪಸ್ ಕರೆದುಕೊಂಡು ಹೋಗಿದ್ದಾರೆ. ಮಕ್ಕಳು ಮನೆಗೆ ತೆರಳಿದ ನಂತರದಲ್ಲಿ ಅಲ್ಲಿ ಪರಿಶೀಲನಾ ಕಾರ್ಯ ಸಹ ನಡೀತಾ ಇದೆ. ಒಂದ್ ಕಡೆ ಪೋಷಕರಿಗೂ ಸಹ ಆತಂಕ ಹೆಚ್ಚಾಗಿರುವಂಥದ್ದು ಇಂತಹ ಬೆದರಿಕೆಯ ಇಮೇಲ್ಗಳಿಂದ. ಬೆಂಗಳೂರಿನ ಶಾಲೆಗಳಿಗೆ ಬಾಂಬ್ ಬೆದರಿಕೆ ನೀಡಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹಾರಿಕೆ ಉತ್ತರ ಕೊಟ್ಟಿದ್ದಾರೆ. ಬಾಂಬ್ ಬೆದರಿಕೆ ಬಗ್ಗೆ ಗೊತ್ತಿಲ್ಲ ಅಂತ ಶಿಕ್ಷಣ ಸಚಿವರು ಹೇಳ್ತಾ ಇರೋದು. ಬಾಂಬ್ ಬೆದರಿಕೆ ಬಗ್ಗೆ ಗಮನಿಸೋಕೆ ಕಾನೂನಿದೆ, ಅದನ್ನೆಲ್ಲ ಪೊಲೀಸರು ನೋಡ್ಕೊಳ್ತಾರೆ ಅಂತ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪ ಅವರು ಬೇಜವಾಬ್ದಾರಿ ಹೇಳಿಕೆ ಕೊಟ್ಟಿದ್ದಾರೆ. ಇದೆಲ್ಲ ಬಿಟ್ಬಿಡಿ. ಇವೆಲ್ಲ ಏನ್ ಗೊತ್ತಾ, ಹೋಗ್ಸು. ನಾನು ಬಂದಾಗ್ಲೂ ಅಷ್ಟೇ ಇದನ್ನ ಮಾತಾಡೋದೇ ತಪ್ಪು, ನೀವು ಕೇಳೋದು ತಪ್ಪು. ಅಲ್ಲ ಬಿಟ್ಬಿಡಿ, ಅಲ್ಲ ಬಿಡಿ, ಅದೆಲ್ಲ ಗೊತ್ತಿಲ್ಲ ನನಗೆ, ಏನೂ ಇಲ್ಲ. ಅದಕ್ಕೆಲ್ಲ ಕಾನೂನು ನೋಡ್ಕೊಳ್ತಾರೆ. ಬೇರೆ ಪಾಠ ಗಿಟ್ಟದ್ದು ಏನಾದ್ರು ಇದ್ರೆ ಹೇಳಿ. ನಿಮಿಷ, ಇದೆಲ್ಲ ಬಿಟ್ಬಿಡಿ. ಇವೆಲ್ಲ ಏನ್ ಗೊತ್ತಾ, ಹೋಗ್ಸು. ನಾನು ಬಂದಾಗ್ಲೂ ಅಷ್ಟೇ ಇದನ್ನ ಮಾತಾಡೋದೇ ತಪ್ಪು, ನೀವು ಕೇಳೋದು ತಪ್ಪು. ಅಲ್ಲ ಬಿಟ್ಬಿಡಿ, ಅಲ್ಲ ಬಿಡಿ, ಅದೆಲ್ಲ ಗೊತ್ತಿಲ್ಲ ನನಗೆ, ಏನೂ ಇಲ್ಲ. ಅದಕ್ಕೆಲ್ಲ ಕಾನೂನು ನೋಡ್ಕೊಳ್ತಾರೆ. ಬೇರೆ ಪಾಠ ಗಿಟ್ಟದ್ದು ಏನಾದ್ರು ಇದ್ರೆ ಹೇಳಿ. ನಿಮಿಷ, ಇದೆಲ್ಲ ಬಿಟ್ಬಿಡಿ. ಇವೆಲ್ಲ ಏನ್ ಗೊತ್ತಾ, ಹೋಗ್ಸು. ನಾನು ಬಂದಾಗ್ಲೂ ಅಷ್ಟೇ ಇದನ್ನ ಮಾತಾಡೋದೇ ತಪ್ಪು, ನೀವು ಕೇಳೋದು ತಪ್ಪು. ಅಲ್ಲ ಬಿಟ್ಬಿಡಿ, ಅಲ್ಲ ಬಿಡಿ, ಅದೆಲ್ಲ ಗೊತ್ತಿಲ್ಲ ನನಗೆ, ಏನೂ ಇಲ್ಲ. ಅದಕ್ಕೆಲ್ಲ ಕಾನೂನು ನೋಡ್ಕೊಳ್ತಾರೆ. ಬೇರೆ ಪಾಠ. ಇದು ಶಿಕ್ಷಣ ಸಚಿವರ ಹೇಳಿಕೆ. ಬೆಂಗಳೂರಿನ ಇಷ್ಟು ಶಾಲೆಗಳಿಗೆ ಬಾಂಬ್ ಬೆದರಿಕೆಯ ಇಮೇಲ್ ಬಂದಿದೆ, ಏನ್ ಹೇಳ್ತೀರಾ ಅಂತ ಕೇಳಿದ್ರೆ, ಇದನ್ನ ಕಾನೂನು ನೋಡ್ಕೊಳ್ಳುತ್ತೆ, ಪೊಲೀಸರು ನೋಡ್ಕೊಳ್ತಾರೆ, ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಹೇಳಿ ಕೇಳಿ ಶಿಕ್ಷಣ ಸಚಿವರು. ಹಾಗಾಗಿನೇ ಅವರಿಗೆ ಪ್ರಶ್ನೆ ಮಾಡಲಾಗುತ್ತೆ, ಅವ್ರಿಗೆ ಮಾಹಿತಿ ಇದ್ದೇ ಇರುತ್ತೆ ಅಂತ. ಆದ್ರೆ ಶಿಕ್ಷಣ ಸಚಿವರೇ ಈ ರೀತಿಯಾಗಿ ಬೇಜವಾಬ್ದಾರಿತನದ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.